ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿ ಗಣಿತ ವಿಷಯದ 2ನೇ ರೂಪಣಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗದಿಂದ ನೀಡಲಾಗಿರುವ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ an = 3n + 1 ಆದಾಗ ಆ ಶ್ರೇಣಿಯ 4ನೇ ಪದವು. ಇಲ್ಲಿ an = 3n + 1 ಕೊಟ್ಟಿದ್ದಾರೆ. 3n + 1 ಕೊಟ್ಟಿದ್ದಾರೆ. ಎಷ್ಟನೇ ಪದವನ್ನು ಕಂಡುಹಿಡಿಬೇಕು? 4ನೇ ಪದ. 4ನೇ ಪದ ಅಂದರೆ a4. n ಜಾಗದಲ್ಲಿ 4 ಹಾಕ್ಬಿಟ್ರಾಯಿತು. 3 × 4 ಆಗುತ್ತೆ. 3n ಅಂದರೆ 3 × n. 3 × 4 + 1. 3 × 4 = 12. 3 × 4 = 12 + 1 ಎಷ್ಟು ಬರುತ್ತೆ? 13. ಉತ್ತರ ಯಾವುದಿಲ್ಲಿ? ಆಪ್ಷನ್ ಬಿ ಉತ್ತರ ಆಗುತ್ತೆ. ಈಗ ಎರಡನೇ ಪ್ರಶ್ನೆ, ಮೂಲಬಿಂದು ಮತ್ತು XY ನಿರ್ದೇಶಾಂಕಗಳಿಗಿರುವ ದೂರ. ಮೂಲಬಿಂದು ಮತ್ತು XY ನಿರ್ದೇಶಾಂಕಗಳ ನಡುವಿನ ದೂರ. ಇಲ್ಲಿ ಮೂಲಬಿಂದುವಿನಿಂದ ಇರುವ ದೂರದ ಸೂತ್ರವನ್ನು ನಾವಿಲ್ಲಿ ಉಪಯೋಗಿಸ್ಬೇಕು. ನಿಮ್ಗೆ ಗೊತ್ತಿದೆ, √x² + y². ಏನು ಉತ್ತರ ಆಗುತ್ತದು? ಈ ಸೂತ್ರವನ್ನು ನೀವು ಕಲ್ತಿರ್ತೀರ, ನೆನಪಲ್ಲಿ ಇಟ್ಕೋಬೇಕು. ತಕ್ಷಣ ನಿಮಗೆ ಬರೀಲಿಕ್ಕೆ ಗೊತ್ತಾಗುತ್ತೆ ನೆನಪಲ್ಲಿ ಇಟ್ಕೊಂಡ್ರೆ. ಇಲ್ಲ ಅಂದರೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಈ ಸೂತ್ರವನ್ನು ನೀವು ಕಲ್ತಿದ್ದು ಇಲ್ಲಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಮೂಲಬಿಂದುವಿನಿಂದ ಇರುವ ದೂರ, ಮೂಲಬಿಂದುವಿನಿಂದ ದೂರವನ್ನು ಕಂಡುಹಿಡಿಯುವ ಸೂತ್ರ √x² + y². ನಿರ್ದೇಶಾಂಕ XY ಆಗಿದ್ದರೆ, ನಿರ್ದೇಶಾಂಕ AB ಆಗಿದ್ದರೆ √a² + b² ಆಗುತ್ತೆ. ಹಾಗೆ ನಿರ್ದೇಶಾಂಕ PQ ಆಗಿದ್ದರೆ √p² + q² ಆಗುತ್ತೆ. ಇಲ್ಲಿ ನಿರ್ದೇಶಾಂಕ XY ಇದೆ. ಮೂಲಬಿಂದುವಿನಿಂದ ಆ ಬಿಂದುವಿನ ದೂರ ಎಷ್ಟು? √x² + y². ನಂತರ ಎರಡನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಮೂಲ ಸಮಾನುಪಾತದ ಪ್ರಮೇಯವನ್ನು ನಿರೂಪಿಸಿ. ಇಲ್ಲಿ ಕೇವಲ ನೀವು ಹೇಳಿಕೆಯನ್ನು ಬರೆದ್ರಾಯಿತು, ಸಾಧಿಸೋ ಅವಶ್ಯಕತೆ ಇಲ್ಲ. ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಂದರೆ ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯದ ಹೇಳಿಕೆಯೇ ಮೂಲ ಸಮಾನುಪಾತತೆಯ ಪ್ರಮೇಯದ ಹೇಳಿಕೆ ಆಗಿರುತ್ತೆ. ನೀವು ಅದನ್ನು ನಿರೂಪಿಸಿಬಿಟ್ರೆ ಸಾಕು. ನಿರೂಪಿಸೋದು ಅಂತಂದರೆ ನೀವು ಹೇಳಿಕೆಯನ್ನು ಬರೆಯೋದು. ಮೂಲ ಸಮಾನುಪಾತತೆಯ ಪ್ರಮೇಯದ ಹೇಳಿಕೆ ಅಂದರೆ ಇದು ತೇಲ್ಸನ ಪ್ರಮೇಯ. ತೇಲ್ಸ್ ಪ್ರಮೇಯ. ಅದರ ಹೇಳಿಕೆ ಏನಿದೆ? ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಏನಿದೆ ಹೇಳಿಕೆ? ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು, ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇಲ್ಲಿ 2 ಬಾಹುಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂತೆ ನಾವು ಸರಳ ರೇಖೆಯನ್ನು ಎಳಿಬೇಕು. ಅದನ್ನು ಯಾವ ರೀತಿ ಸರಳ ರೇಖೆ ಎಳಿಬೇಕು? 3ನೇ ಬಾಹುವಿಗೆ ಸಮಾಂತರವಾಗಿರುವಂತೆ ಎಳೆದಾಗ ಮೊದಲಿನ 2 ಬಾಹುಗಳನ್ನು ಸಮಾನುಪಾತದಲ್ಲಿ ಆ ರೇಖೆಯು ವಿಭಾಗಿಸುತ್ತದೆ. ಇದು ತೇಲ್ಸನ ಪ್ರಮೇಯದ ಹೇಳಿಕೆ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಹೇಳಿಕೆ. ಇಲ್ಲಿ ನೀವು ನಿರೂಪಿಸಿ ಅಂತಂದರೆ ಅದು 1 ಮಾರ್ಕ್ಸಿಗೆ ಕೇಳಿರ್ತಾರೆ. ನೀವು ಅದನ್ನು ಸಾಧಿಸುವ ಅವಶ್ಯಕತೆ ಇಲ್ಲ. ಪ್ರಶ್ನೆ ಸಂಖ್ಯೆ 4, x 7 10 ಇತ್ಯಾದಿ ಸಮಾಂತರ ಶ್ರೇಣಿಯಲ್ಲಿದ್ದರೆ x ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿದ್ದಾಗ ಇಲ್ಲಿ 3 ಪದಗಳನ್ನು ಕೊಟ್ಟಿದ್ದಾರೆ. 3 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಮಧ್ಯದ ಪದವು ಮೊದಲನೇ ಮತ್ತು 3ನೇ ಪದಗಳ ಸರಾಸರಿಯಾಗಿರುತ್ತೆ. ಒಂದು ವಿಧಾನ ಅಂತಂದರೆ ನಾವು ಸರಾಸರಿ ವಿಧಾನದಿಂದ ಮಾಡ್ಬೋದು. ಅಂದರೆ x + 10/2 ಅಂತಂದರೆ 7 ಆಗುತ್ತೆ. x + 10 = 2 7 14. x ಏನಾಗುತ್ತೆ? 14 - 10 4.
ಇದು ಒಂದು ವಿಧಾನ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 4. ಇನ್ನೊಂದು ವಿಧಾನ ಏನು ಅಂತಂದರೆ ಬರೆಯೋಣ. ಎಕ್ಸ್ 7 10 ಇದೆ. ಇದು A1 A2 A3. ಇಲ್ಲಿ A3 ಮೈನಸ್ A2 ಇಸ್ ಈಕ್ವಲ್ಸ್ ಟು A2 ಮೈನಸ್ A1 ಆಗಿರುತ್ತೆ. ಅಂದರೆ ಇಲ್ಲಿ ನಾವು ಡಿನ ಕಂಡುಹಿಡ್ಕೊಳ್ಳೋಣ. ಡಿ ಅಂತಂದರೆ A2 ಮೈನಸ್ A1 ಹೌದು, ಆದರೆ ಇಲ್ಲೇನಾಗಿದೆ, ನಮಗೆ A1 ಕೊಟ್ಟಿಲ್ಲದ ಕಾರಣ A3 ಮೈನಸ್ A2 ಮಾಡೋಣ. A3 ಮೈನಸ್ A2 ಅಂದರೆ ಏನಾಯಿತು, 10 ಮೈನಸ್ 7 3 ಆಯಿತು. ಇಲ್ಲಿ A1 ಅಂದರೆ ಎಕ್ಸ್ ಅಂದರೆ ಏನಾಗಬೇಕು, A1 ಈಕ್ವಲ್ಸ್ ಎಕ್ಸ್ ಅಂತಂದರೆ A2 ಮೈನಸ್ ಡಿ ಆಗುತ್ತೆ. ಅಂದರೆ ಇಲ್ಲಿ A2 7 ಇದೆ, 7 ಮೈನಸ್ 3 ಅಂದರೆ 4 ಆಗುತ್ತೆ. ಈ ವಿಧಾನ ಕೂಡ ನಾವಿಲ್ಲಿ ಅನುಸರಿಸ್ಬೋದು. ಎಕ್ಸ್ನ ಬೆಲೆ ಏನಾಯಿತು, 4 ಆಯಿತು. ಎಕ್ಸ್ ಈಕ್ವಲ್ಸ್ 7 ಮೈನಸ್ 3 4 ಆಯಿತು. ಅದಕ್ಕೆ ಇಲ್ಲಿ ಉತ್ತರ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಆಗುತ್ತೆ. ಮೂರನೇ ಮುಖ್ಯ ಪ್ರಶ್ನೆ, 5ನೇ ಪ್ರಶ್ನೆ. ಅದರಲ್ಲಿ 2 ಅಂಕದ ಪ್ರಶ್ನೆ. 2 + 7 + 12 ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ನಾವು A ಈಕ್ವಲ್ಸ್ ಡಿ ಈಕ್ವಲ್ಸ್ ಕಂಡುಹಿಡ್ಕೊಂಡು n ಈಕ್ವಲ್ಸ್ 20 ಹಾಕಿಬಿಟ್ಟು SN ಇಸ್ ಈಕ್ವಲ್ಸ್ ಟು n/2 ಇಂಟು 2a + n - 1 ಇಂಟು ಡಿ, ಈ ಸೂತ್ರವನ್ನು ನೀವು ಕಲ್ತಿರ್ತೀರ. ಆ ಸೂತ್ರವನ್ನು ಹಾಕಿ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯನ್ನು ಬರೆಯೋಣ. 2 + 7 + 12 ಇತ್ಯಾದಿ ಎಷ್ಟು ಪದಗಳ ಮೊತ್ತ, 20 ಪದಗಳ ಮೊತ್ತ. ಅದಕ್ಕೆ ನಾವೇ ಬರೆಯೋಣ 20 ಪದಗಳವರೆಗೆ. ಇಲ್ಲಿ A ಈಕ್ವಲ್ಸ್ ಎಷ್ಟು, ಮೊದಲನೇ ಪದ 2, ಡಿ ಈಕ್ವಲ್ಸ್ A2 ಮೈನಸ್ A1 ಎರಡನೇ ಪದ ಮೈನಸ್ ಮೊದಲನೇ ಪದ. A2 ಮೈನಸ್ A1 ಅಂದರೆ 7 ಮೈನಸ್ 2, 7 ಮೈನಸ್ 2 ಎಷ್ಟಾಗುತ್ತೆ, 5 ಆಗುತ್ತೆ. ಎನ್ ಎಷ್ಟು, 20. SN ಸೂತ್ರವನ್ನು ಬರೆಯೋಣ. SN ಇಸ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಎನ್ ಎಷ್ಟಿಲ್ಲಿ 20. 20/2 2a ಅಂದರೆ 2 ಇಂಟು a ಅಂದರೆ 2 ಆಯಿತು. ಪ್ಲಸ್ ಎನ್ ಎಷ್ಟು, 20. 20 ಮೈನಸ್ 1, n - 1 ಅಂದರೆ 20 ಮೈನಸ್ 1. ಡಿ ಎಷ್ಟು, 5. ಈಕ್ವಲ್ಸ್ 2 1 2 10 10 ಆಯಿತು. 2 2 4 ಪ್ಲಸ್ 20 ಮೈನಸ್ 1 19. 19 ಎಷ್ಟು, 95. 20 ಮೈನಸ್ 1 19. ನೀವು ಬೇಕಾದರೆ ಅಲ್ಲಿ 19 ಇಂಟು 5 ಅಂತ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ 95 ಬರಿಬೋದು. ಈಕ್ವಲ್ಸ್ 10 ಇಂಟು 4 ಪ್ಲಸ್ 95 95. ಈ 10ಕ್ಕೆ 10 ಬರೆಯೋಣ. 95 ಪ್ಲಸ್ 4 99. 99 10 990. ಇಲ್ಲಿ ಎಸ್ 20 ಅಂದರೆ 20 ಪದಗಳ ಮೊತ್ತ ಎಷ್ಟು, 990. 6ನೇ ಪ್ರಶ್ನೆ. ಚಿತ್ರದಲ್ಲಿ XY ಸಮಾಂತರ BC, AX ಇಸ್ ಈಕ್ವಲ್ಸ್ ಟು P - 3, BX ಇಸ್ ಈಕ್ವಲ್ಸ್ ಟು 2P - 2 ಮತ್ತು AY/CY ಇಸ್ ಈಕ್ವಲ್ಸ್ ಟು 1/4 ಆದರೆ Pನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ, XY ಸಮಾಂತರ BC ಇದೆ ಮತ್ತು AXನ ಬೆಲೆ ಕೊಟ್ಟಿದ್ದಾರೆ, Pನಲ್ಲಿ ಕೊಟ್ಟಿದ್ದಾರೆ. ಅದು AX ಏನು, P - 3, BX 2P - 2 ಮತ್ತು AY ಮತ್ತು CYನ ಅನುಪಾತ ಕೊಟ್ಟಿದ್ದಾರೆ 1/4. AY/CY ಇಸ್ ಈಕ್ವಲ್ಸ್ ಟು ಏನು, 1/4.
ನಾವಿಲ್ಲಿ ಏನನ್ನು ಕಂಡುಹಿಡಬೇಕು? ಪಿನ ಬೆಲೆಯನ್ನು ಕಂಡುಹಿಡಬೇಕು. ಇಲ್ಲಿ ನಾವು ತೇಲ್ಸನ ಪ್ರಮೇಯ ಮೂಲ ಸಮಾನುಪಾತತೆಯ ನಿಯಮದ ಆಧಾರದ ಮೇಲೆ ಇಲ್ಲಿ ಪಿನ ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ. ಈಗ ನಾವು ಬರೆಯೋಣ. ತ್ರಿಭುಜ ABC XY ಸಮಾಂತರ BC. ಈಗ ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂತಂದರೆ ಏನು ಹೇಳುತ್ತೆ ಅದು? ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ನಿಯಮ ಏನು ಹೇಳುತ್ತೆ? ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವುದು. ಇಲ್ಲಿ XY ಸಮಾಂತರ BC ಇದೆ. ಈ XY ರೇಖೆ ABಯನ್ನು Xನಲ್ಲಿ, ACಯನ್ನು Yನಲ್ಲಿ ಛೇದಿಸುತ್ತೆ. ಈ ಸಮಾಂತರ ರೇಖೆ XY ಸಮಾಂತರ BC ಇರೋದ್ರಿಂದ ಏನಾಗಬೇಕು? ಇಲ್ಲಿ AX/BX = AY/CY ಆಗಬೇಕು. ಅಂದರೆ AX/BX = AY/CY. ಈಗ ನಾವು ಅದನ್ನು ಬರೆಯೋಣ. ಏನು ಬರೆಯೋಣ? AX/BX = AY/CY. ಇದಕ್ಕೆ ಕಾರಣ ಏನು? ತೇಲ್ಸನ ಪ್ರಮೇಯ. ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಈಗ AX ಬೆಲೆ ಕೊಟ್ಟಿದ್ದಾರೆ ಪಿನಲ್ಲಿ, BX ಬೆಲೆಯನ್ನು ಕೂಡ ಕೊಟ್ಟಿದ್ದಾರೆ ಪಿನಲ್ಲೇ. ಅದನ್ನು ಹಾಕೋಣ ನಾವು. AX ಅಂದ್ರೇನು? P-3. P-3 ಇದೆ, ಅದನ್ನು ಹಾಕೋಣ. P-3. BX ಅಂದರೆ ಏನು ಕೊಟ್ಟಿದ್ದಾರೆ? 2P-2. ಅದನ್ನು ನಾವು ಚಿತ್ರದಲ್ಲಿ ತೋರಿಸಿದ್ದೀವಿ. 2P-2. 2P-2. AY/CY ಕೊಟ್ಟಿದ್ದಾರೆ. ಇಲ್ಲಿ 1/4 ಇದೆ, ಅದನ್ನು ಬರೆಯೋಣ. ಈಕ್ವಲ್ಸ್ ಏನು? AY/CY ಜಾಗದಲ್ಲಿ ಏನು ಬರೆಯೋಣ? 1/4. ಈಗ ಓರೆ ಗುಣಾಕಾರ ಮಾಡೋಣ. 4 × P-3. 4 × P-3 ಈಕ್ವಲ್ಸ್ 1 × 2P-2. 1 × 2P-2 ಗುಣಿಸೋಣ. 4 × P 4P -4 × 3 12 12 -12 ಈಕ್ವಲ್ಸ್ 1 × 2P 2P ಆಗುತ್ತೆ. 1 × -2 -2 ಆಗುತ್ತೆ. ಈಗ ನಾವೇನು ಮಾಡೋಣ? 2Pಯನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ, -12ನ ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಯಾಕಂದರೆ Pಯನ್ನು ಒಟ್ಟಿಗೆ ತರಬೇಕು. ಅದಕ್ಕೆ ಏನಾಯ್ತಲ್ಲಿ? 4P - 2P ಈಕ್ವಲ್ಸ್ ಈ -2 ಬರೆದುಬಿಟ್ಟು +12ನ ಈ ಕಡೆ ಬರೆಯೋಣ. ಇಲ್ಲಿ 4P - 2P ಏನಾಗುತ್ತೆ? 2P ಆಗುತ್ತೆ. 4Pನಲ್ಲಿ 2P ಹೋದರೆ 2P ಆಯಿತು. -2 + 12 ಅಂದರೆ 12 - 2 ಆಗುತ್ತೆ, ಅದು 10 ಆಗುತ್ತೆ. P ಈಕ್ವಲ್ಸ್ ಏನಾಯಿತು? ನಾವು ಇಲ್ಲೇ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. 2 1 2 5 2 1 2 2 5 10. P = ಏನು ಬಂತು? 5 ಬಂತು. P = 5 ಅಂದರೆ ಪಿನ ಬೆಲೆ ಎಷ್ಟು ಬಂತು? 5 ಬಂತು. ಇದು ಅವರು ಕೇಳಿರೋ ಪ್ರಶ್ನೆಗೆ ಉತ್ತರ. ಪಿನ ಬೆಲೆ 5 ಬಂದಿದೆ. 7ನೇ ಪ್ರಶ್ನೆ. 2, 3 ಮತ್ತು 4, 1 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನಾವಿಲ್ಲಿ ದೂರ ಸೂತ್ರವನ್ನು ಉಪಯೋಗಿಸಿ ಈ ದೂರವನ್ನು ಕಂಡುಹಿಡಿಬೇಕು. ಬಿಂದುಗಳನ್ನು ಬರ್ಕೊಳ್ಳೋಣ. ಮೊದಲನೇ ಬಿಂದುವನ್ನು A ಅಂತ ಇಟ್ಕೊಳ್ಳೋಣ. ಅದರ ನಿರ್ದೇಶಾಂಕಗಳು 2, 3. ಎರಡನೇ ಬಿಂದುವನ್ನು B ಅಂತ ಇಟ್ಕೊಳ್ಳೋಣ. ಅದರ ನಿರ್ದೇಶಾಂಕಗಳು 4, 1 ಬರ್ಕೊಂಡ್ವಿ. 2, 3 ಮತ್ತು 4, 1. ಇದನ್ನು X1 Y1, ಇವನ್ನು X2 Y2 ಅಂತ ಬರ್ಕೊಳ್ಳೋಣ. AB ದೂರ ಸೂತ್ರವನ್ನು ಬರೆಯೋಣ. AB = ಏನು? √X2 - X1 2 ಪ್ಲಸ್ Y2 - Y1 2.
ಈಕ್ವಲ್ಸ್ x2 ಮೈನಸ್ x1 ಅಂತಂದರೆ 4 - 2 ಆಗುತ್ತೆ. 4x2 2x1 4 - 2 ಹೋಲ್ ಸ್ಕ್ವೇರ್. x2 - x1 ಹೋಲ್ ಸ್ಕ್ವೇರ್ ಅಂದ್ರೇನು 4 - 2 ಹೋಲ್ ಸ್ಕ್ವೇರ್. ಪ್ಲಸ್ ಬರೆಯೋಣ, ಈ ಪ್ಲಸ್ಸನ್ನು ಇಲ್ಲಿ ಬರೆಯೋಣ. ನಂತರ ಇನ್ನೊಂದು ಬ್ರ್ಯಾಕೆಟ್ನದೇನು y2 ಮೈನಸ್ y1. y2 ಮೈನಸ್ y1 ಅಂದರೆ 1 - 3 ಆಗುತ್ತೆ. 1 - 3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಇಲ್ಲಿ 4 - 2 ಅಂತಂದರೆ 2 ಸ್ಕ್ವೇರ್ ಬಂತು. ಇಲ್ಲಿ 1 - 3 ಅಂತಂದರೆ 3ನಲ್ಲಿ 1 ಕಳಿಬೇಕು ಮತ್ತು ಮೈನಸ್ ಚಿಹ್ನೆ ಹಾಕಬೇಕು. ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ -2 ಹೋಲ್ ಸ್ಕ್ವೇರ್. ನಂತರ 2 ಸ್ಕ್ವೇರ್ ಅಂದರೆ 2 × 2 4 ಪ್ಲಸ್ -2 × -2 ಅದು ಕೂಡ 4 ಆಗುತ್ತೆ. ಈಕ್ವಲ್ಸ್ 2 ಸ್ಕ್ವೇರ್ 4 -2 ಸ್ಕ್ವೇರ್ ಕೂಡ 4. 4 + 4 ಏನಾಯಿತು? 4 + 4 8 ಆಯಿತು. ಇದನ್ನು ಸ್ಕ್ವೇರ್ ನಂಬರ್ ಮತ್ತು ಇನ್ನೊಂದು ಸಂಖ್ಯೆ ವರ್ಗ ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ ಗುಣಲಬ್ಧವಾಗಿ ವ್ಯಕ್ತಪಡಿಸಿದರೆ ಏನಾಗುತ್ತೆ? 4 ಸ್ಕ್ವೇರ್ ನಂಬರ್ಸ್ ವರ್ಗ ಸಂಖ್ಯೆ ಇಂಟು 2 ಅಂದರೆ ಏನಾಯಿತು? 4 ಹೊರಗಡೆ ಬಂದರೆ ಅದರ ವರ್ಗಮೂಲವನ್ನು ನಾವು ಬರಿಬೇಕಾಗತ್ತೆ. √4 ಅಂದರೆ 2, ವರ್ಗಮೂಲ 4 2 ಆಯಿತು. ಈ 2ಅನ್ನು ರೂಟ್ ಒಳಗಡೆ ಬರೆಯೋಣ. ಇದು ಹೊರಗೆ ಬಂತು, 4 ಹೊರಗಡೆ ಬಂದು 2 ಆಯಿತು ಮತ್ತು ರೂಟ್ ಒಳಗಡೆ ಏನು ಉಳ್ಕೊಂಡಿದೆ? 2 ಉಳ್ಕೊಂಡಿದೆ. 2√2 ಮಾನಗಳು. ದೂರ ಎಷ್ಟು? 2√2 ಮಾನಗಳು. 8ನೇ ಪ್ರಶ್ನೆ. 1 2 4y x 6 x 6 ಮತ್ತು 3 5ಗಳು ಸಮಾಂತರ ಚತುರ್ಭುಜದ ಶೃಂಗಗಳಾದರೆ x ಮತ್ತು yನ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಿರ್ದೇಶಾಂಕಗಳಲ್ಲಿ y ಮತ್ತು xಗಳು ಇದ್ದಾವೆ. ನಾವು ಅವುಗಳ ಬೆಲೆಗಳನ್ನು ಕಂಡುಹಿಡಿಬೇಕು. ಬೆಲೆ ಕಂಡುಹಿಡಿಯೋದು ಹೇಗೆ ಅಂತಂದರೆ, ಇಲ್ಲಿ ನಾವು ಸಮಾಂತರ ಚತುರ್ಭುಜದ ಕರ್ಣಗಳು ಅರ್ಧಿಸುತ್ತವೆ ಎನ್ನುವ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ನಾವು ಇಲ್ಲಿ x ಮತ್ತು yನ ಬೆಲೆಯನ್ನು ಕಂಡುಹಿಡಬೇಕಾಗತ್ತೆ. ABCD ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದರೆ ಎರಡೂ ಕರ್ಣಗಳ ಮಧ್ಯಬಿಂದು ಒಂದೇ ಆಗಿರ್ತದೆ ಮತ್ತು ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಿ ನಾವು ಸಮತೂಗಿಸುವುದರ ಮೂಲಕ ನಾವು x ಮತ್ತು yನ ಬೆಲೆಗಳನ್ನು ಕಂಡುಹಿಡಿಯಬಹುದು. ಈಗ ನಾವು ಸಮಾಂತರ ಚತುರ್ಭುಜದ ಪರಿಕಲ್ಪನೆಯನ್ನು ತಗೊಳ್ಳೋಣ. ಇಲ್ಲಿ A, B, C, Dಗಳು ಶೃಂಗಗಳು. ಅವುಗಳ ನಿರ್ದೇಶಾಂಕಗಳು ಮೊದಲನೇದು A 1 2, ಇದು 1 2 A12, BXY ಎರಡನೇದು BXY, C ಮೂರನೇದು X6, D ನಾಲ್ಕನೇದು 3 5. ಇಲ್ಲಿ ನಾವು ಕರ್ಣಗಳನ್ನು ಹಾಕೋಣ. ಎ ಮತ್ತು ಸಿಯನ್ನು ಸೇರಿಸಿ AC ಕರ್ಣ, ಡಿ ಮತ್ತು ಬಿಗಳನ್ನು ಸೇರಿಸಿ DB ಕರ್ಣ ಅಥವಾ BD ಕರ್ಣ. ಈ ಎರಡು ಕರ್ಣಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. O ಇದು ACಯ ಮಧ್ಯಬಿಂದು ಮತ್ತು DBಯ ಮಧ್ಯಬಿಂದು ಆಗಿರುವುದು. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತಂದರೆ ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ ಮತ್ತು ಆ ಛೇದಿಸುವ ಬಿಂದು ಏನಾಗುತ್ತೆ? ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದರೆ ಓನಲ್ಲಿ ಅವು ಅರ್ಧಿಸ್ತವೆ. O ಇದು AC ಮತ್ತು BDಗಳ ಮಧ್ಯಬಿಂದು ಆಗಿರುವುದು. ಅದಕ್ಕೆ ನೀವು ಬರೆಯೋಣ, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. O ಇದು AC ಮತ್ತು BDಗಳ ಮಧ್ಯಬಿಂದು. ಈಗ ನಾವು A ಮತ್ತು C ಅನ್ನು ತಗೊಂಡು OXYಯನ್ನು ಕಂಡುಹಿಡಿಯೋಣ. A ಏನಿದೆ 1 2, C X6,
ಮಧ್ಯಬಿಂದು ಯಾವುದು O ಅಂದ್ರೆ XY ಅಂತ ಇಟ್ಕೊಳ್ಳೋಣ. ಇದು X1 Y1 X2 Y2. ಸೂತ್ರ ಯಾವುದು? ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ X1 ಪ್ಲಸ್ X2 by 2 Y1 ಪ್ಲಸ್ Y2 by 2. ಇಲ್ಲಿ X1 ಪ್ಲಸ್ X2 ಅಂದರೆ 1 ಪ್ಲಸ್ X ಆಗುತ್ತೆ. 1 ಪ್ಲಸ್ X by 2 ಆಯಿತು. X1 ಪ್ಲಸ್ X2 ಅಂದ್ರೇನು? 1 ಪ್ಲಸ್ X by 2. Y1 ಪ್ಲಸ್ Y2 ಅಂತಂದರೆ 2 ಪ್ಲಸ್ 6 by 2 ಆಗುತ್ತೆ. 2 ಪ್ಲಸ್ 6 by 2 ಈಕ್ವಸ್, ಇದನ್ನು ನಾವು ಏನು ಮಾಡಲಿಕ್ಕೂ ಆಗಲ್ಲ, ಹಾಗೆ ಬರೆಯೋಣ. 1 ಪ್ಲಸ್ ಎಕ್ಸನ್ನು ಕೂಡಿಸ್ಲಿಕ್ಕೆ ಬರಲ್ಲ, ಬೈ 2 ಇಲ್ಲಿ ಬರೆದು ಬಿಡೋಣ. ಹಾಗೆಯೇ 2 ಪ್ಲಸ್ 6ಅನ್ನು ಕೂಡಿಸ್ಬೋದು. 2 ಪ್ಲಸ್ 6 ಎಷ್ಟು? 8. 8 ಬೈ 2 ಆಯಿತು. ಈಕ್ವಸ್ 1 ಪ್ಲಸ್ ಎಕ್ಸ್ ಬೈ 2 ಹಾಗೆ ಬರೆದ್ರೆ ಇಲ್ಲಿ 2 1 2 4 ಆಯಿತು. 4 ಬರೆಯೋಣ. 1 ಮಧ್ಯಬಿಂದು ಆಯಿತು. ಇಲ್ಲಿ ಇದೇ ಮಧ್ಯಬಿಂದು ನಾವು ಯಾವುದಕ್ಕೆ ಸಮನಾಗಿರುತ್ತೆ? ಬಿ ಡಿಯ ಮಧ್ಯಬಿಂದುವೇ ಆಗಿರುತ್ತೆ. ಅದರ ನಿರ್ದೇಶಾಂಕ ಹೇಗೆ ಸಿಗುತ್ತೆ ಅಂತ ನೋಡಿಬಿಟ್ಟು ಅವೆರಡನ್ನು ಈಕ್ವಲ್ ಅಂತ ಬರೆದ್ರಾಯಿತು. ಬರ್ಕೊಳ್ಳಿ. ಈಗ ಡಿ ಮತ್ತು ಬಿ ಅಥವಾ ಬಿ ಮತ್ತು ಡಿ. ಬಿನ ನಿರ್ದೇಶಾಂಕ 4 ಇದೆ ಮತ್ತು ಡಿದ್ದು 3 5 ಇದೆ. 4y 3 5. ಬಿದ್ದು 4y, ಡಿದ್ದು 3 5. 3 5. ಪುನಃ OXY. ಇಲ್ಲಿ X1 Y1 ಇದು X2 Y2. OXY ಬರೆಯೋಣ. ಅದೇ ಸೂತ್ರ, ಮಧ್ಯಬಿಂದು ಸೂತ್ರ. X1 ಪ್ಲಸ್ X2 by 2 Y1 ಪ್ಲಸ್ Y2 by 2 ಈಕ್ವಸ್ X1 ಪ್ಲಸ್ X2 ಅಂದರೆ 4 ಪ್ಲಸ್ 3. ಅದ್ರ ಮೊದಲನೇದು ಇದ್ರ ಮೊದಲು ತೊಗೋಬೇಕು. X1 ಪ್ಲಸ್ X2 ಅಂದ್ರೇನು? 4 ಪ್ಲಸ್ 3 by 2. Y1 ಪ್ಲಸ್ Y2 ಅಂದರೆ Y ಪ್ಲಸ್ 5. Y ಪ್ಲಸ್ 5 by 2 ಈಕ್ವಲ್ಸ್ ಏನಾಗತ್ತೆ? ಇಲ್ಲಿ 4 ಪ್ಲಸ್ 3ಅನ್ನು ಕೂಡಿಸಿ ಬರೀರಿ. ಎಷ್ಟಾಯಿತು? 7 by 2 ಆಯಿತು. Y ಪ್ಲಸ್ 5ಅನ್ನು ಕೂಡಿಸ್ಲಿಕ್ಕೆ ಬರಲ್ಲ, ಹಾಗೆ ಬರೀಬೇಕು. Y ಪ್ಲಸ್ 5 by 2 ಆಯಿತು. ಇದನ್ನು 2 ಅಂತ ಇಟ್ಕೊಳ್ಳೋಣ. ಇಲ್ಲಿ 1 ಈಕ್ವಲ್ಸ್ 2. ಇವು 2 ಒಂದೇ ಮಧ್ಯಬಿಂದು ಆಗಿರುತ್ತೆ. ಅವೆರಡು ಸಮ ಆಗಿರಬೇಕು. ಅದಕ್ಕೆ ಸಮದೂಗಿಸೋಣ. ಬರೋಣ. ಫಸ್ಟ್ ಈಕ್ವಲ್ಸ್ ಸೆಕೆಂಡ್. ಫಸ್ಟ್ ಈಕ್ವಲ್ಸ್ ಸೆಕೆಂಡ್. ಫಸ್ಟ್ ಯಾವುದು? 1 ಪ್ಲಸ್ ಎಕ್ಸ್ ಬೈ 2 4 ಆಯ್ತು. ಇಲ್ಲಿ 1 ಪ್ಲಸ್ ಎಕ್ಸ್ ಬೈ 2 4 ಈಕ್ವಲ್ಸ್ ಇದನ್ನು ಬರೀಬೇಕು. 7 by 2. ಮೊದಲನೇದು ಅಂತಂದರೆ ಇದು ಬರೆದ್ವಿ ಎಡಭಾಗದಲ್ಲಿ. 1 ಪ್ಲಸ್ ಎಕ್ಸ್ ಬೈ 2 4 ಆಯಿತು. ಹಾಗೆಯೇ ಎರಡನೇದು 7 by 2 y ಪ್ಲಸ್ 5 by 2. 7 by 2 y ಪ್ಲಸ್ 5 by 2. ಇಲ್ಲಿ ಇವೆರಡು ಈಕ್ವಲ್ ಇರುತ್ತೆ, ಇವೆರಡು ಈಕ್ವಲ್ ಇರುತ್ತೆ. ಈಕ್ವೇಟ್ ಮಾಡಬೇಕು ನಾವು. 1 ಪ್ಲಸ್ ಎಕ್ಸ್ ಬೈ 2 ಮೊದಲನೇದಕ್ಕೆ ಈಕ್ವಲ್ ಇರುತ್ತೆ. 1 ಪ್ಲಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ಸ್ ಟು ಏನು? 7 by 2. ಇಲ್ಲಿ ಕೆಳಗಡೆ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು ನೀವು. ಏನಾಯ್ತು ಇಲ್ಲಿ? 1 ಪ್ಲಸ್ ಎಕ್ಸ್ ಈಕ್ವಲ್ಸ್ 7 ಆದರೆ ಎಕ್ಸ್ ಈಕ್ವಲ್ಸ್ 7 ಮೈನಸ್ 1 6 ಆಯಿತು. ಹಾಗೇನಿಲ್ಲಿ y ಪ್ಲಸ್ 5 ಈಕ್ವಲ್ಸ್ 4. y ಪ್ಲಸ್ 5 by 2 ಈಕ್ವಲ್ಸ್ 4. y ಪ್ಲಸ್ 5 by 2 ಈಕ್ವಲ್ಸ್ 4 ಆಯಿತು. y ಪ್ಲಸ್ 5 ಈಸ್ ಈಕ್ವಲ್ಸ್ ಟು 4 2 8. y ಈಸ್ ಈಕ್ವಲ್ಸ್ ಟು ಏನಾಯಿತು? 8 ಮೈನಸ್ 5 ಈಕ್ವಲ್ಸ್ 3 ಆಯಿತು. ದೇರ್ಫೋರ್ ಎಕ್ಸ್ ಈಕ್ವಲ್ಸ್ 6 ಮತ್ತು y ಈಕ್ವಲ್ಸ್ ಏನಾಯಿತು? y ಈಕ್ವಲ್ಸ್ 3 ಆಯಿತು.
ಇದು ಎಕ್ಸ್ ಮತ್ತು ವೈಗಳ ಬೆಲೆ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಆಧಾರವಾಗಿಟ್ಟುಕೊಂಡು ಇಲ್ಲಿ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿಬೇಕು. 9ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಕೊಟ್ಟಿರುವ ಅಂಶ ಏನು ಅನ್ನೋದನ್ನು ನಾವು ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಏನನ್ನು ಕಂಡುಹಿಡಿಬೇಕು ಅನ್ನೋದನ್ನು ನಾವಿಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ. 6ನೇ ಪದವು ಅಂದರೆ A6 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು. 3ನೇ ಪದ ಅಂದರೆ A3 ಅದರ 2ರಷ್ಟಕ್ಕಿಂತ 1 ಹೆಚ್ಚು ಅಂದರೆ 2A3 + 1 ಆಗುತ್ತೆ. ಇನ್ನೊಂದು ಸಂಬಂಧ 4ನೇ ಮತ್ತು 5ನೇ ಪದಗಳ ಮೊತ್ತ ಅಂದರೆ A4 + A5 = 2ನೇ ಪದದ 5ರಷ್ಟು ಅಂದರೆ 2ನೇ ಪದ ಅಂದರೆ A2 ಇದರ 5ರಷ್ಟು ಅಂದರೆ 5A2 ಆಗುತ್ತೆ. ಈ ಎರಡು ಸಂಬಂಧಗಳನ್ನು ನಾವು ಇಲ್ಲಿ ತೆಗೆದುಕೊಂಡು ಎ ಮತ್ತು ಡಿಗಳನ್ನು ಕಂಡುಹಿಡಿಯಬೇಕು. ನಂತರ ನಾವು ಸಮಾಂತರ ಶ್ರೇಣಿಯ ಪದಗಳನ್ನು ಬರೀಬಹುದು. ಈಗ ನಾವಿಲ್ಲಿ ಬರ್ಕೊಳ್ಳೋಣ. 6ನೇ ಪದವು ಅಂತಂದರೆ A6 = 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು ಅಂದರೆ 2 × A3 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು ಅಂದರೆ +1. 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು ಇದೊಂದು ಸಂಬಂಧ ಆಯಿತು. ಇನ್ನೊಂದು ಸಂಬಂಧ 4ನೇ ಮತ್ತು 5ನೇ ಪದಗಳ ಮೊತ್ತವು A4 + A5 = 2ನೇ ಪದದ 5ರಷ್ಟು. 2ನೇ ಪದ ಅಂದರೆ A2 ಅದರ 5ರಷ್ಟು ಅಂತಂದರೆ ಏನಾಗುತ್ತೆ 5A2 ಅಂತ ಆಗುತ್ತೆ. ಈಗ ನಾವು ಒಂದೊಂದೇ ಸಂಬಂಧವನ್ನು ತಗೊಳ್ಳೋಣ. ಮೊದಲಿಗೆ ಇದನ್ನು ತಗೊಳ್ಳೋಣ. A6 = 2A3 + 1 ಇದೆ. A6 ಅಂದರೆ A + 5D A + 5D = 2 × A3 ಅಂದರೆ A + 2D +1. ಇಲ್ಲಿ A + 5Dನ ಹಾಗೆ ಬರೆಯೋಣ. ಬಲಭಾಗದಲ್ಲಿ 2 × A + 2 × 2D ಏನಾಗುತ್ತೆ ಅನ್ನೋದನ್ನು ಬರೀಬೇಕು. 2 × A 2A ಆಗುತ್ತೆ +2 × 2D 4D ಆಗುತ್ತೆ. ಈ +1 ಹಾಗೆ ಬರೆಯೋಣ. ಈಗ ನಾವು 2Aಯನ್ನು ಈ A ಪಕ್ಕ ತರೋಣ ಅಂದರೆ ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ ಮತ್ತು 5Dಯನ್ನು 4D ಜೊತೆ ತಗೊಳ್ಳೋಣ ಅಂದರೆ ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಅವಾಗ ಏನಾಗುತ್ತೆ ಇಲ್ಲಿ A 2A ಎಡಭಾಗಕ್ಕೆ ಬಂದಾಗ -2A ಆಗುತ್ತೆ. ಹಾಗೂ ಈ 4 ಇಲ್ಲಿ 2A ಬಲಭಾಗದಿಂದ ಎಡಭಾಗಕ್ಕೆ ಹೋಯಿತು. ಇಲ್ಲೇ ನೋಡ್ಕೊಳ್ತು 4D +5Dಯನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದರೆ -5D ಆಯಿತು. ಜೊತೆಗೆ ಇರುವಂತಹ +1 ಇಲ್ಲಿ ಬರೆಯೋಣ. ಇಲ್ಲಿ 4D - 5D ಆಯಿತು +1 ಆಯಿತು. ಹಾಗೆ A - 2A ಆಯಿತು ಎಡಭಾಗದಲ್ಲಿ. A - 2A ಅಂದರೆ -A = 4D - 5D ಅಂತಂದರೆ -D +1. ಈಗ ನಾವೇನು ಮಾಡೋಣ, ಇಲ್ಲಿ A ಜೊತೆ ಇರುವ ಮೈನಸನ್ನು ತೆಗಿಬೇಕು ಅಂತಂದರೆ ಇಲ್ಲೂ ಕೂಡ ಚಿಹ್ನೆಗಳು ಬದಲಾಗತ್ತೆ.
ಇದನ್ನು ಎ ಮಾಡಿಕೊಂಡ್ರೆ ಮೈನಸ್ ಡಿ ಏನಾಗುತ್ತೆ ಡಿ ಆಗುತ್ತೆ, ಪ್ಲಸ್ 1 ಮೈನಸ್ 1 ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ನಂತರ A4 ಪ್ಲಸ್ A5 ಈಕ್ವಲ್ಸ್ 5A2 ಇದನ್ನು ತೆಗೆದುಕೊಳ್ಳೋಣ. ಈ ಕಡೆ ತಗೊಳ್ಳೋಣ. ಅದನ್ನು A4 ಅಂತಂದರೆ ಫಸ್ಟ್ ಅದನ್ನು ಬರ್ಕೊಳ್ಳೋಣ. A4 ಪ್ಲಸ್ A5 ಈಕ್ವಲ್ಸ್ 5A2. A4 ಅಂದರೆ A ಪ್ಲಸ್ 3D ಪ್ಲಸ್ A5 ಅಂದರೆ A ಪ್ಲಸ್ 4D ಈಕ್ವಲ್ಸ್ 5 ಇಂಟು A2 ಅಂತಂದರೆ A ಪ್ಲಸ್ ಡಿ. ಇಲ್ಲಿ A ಪ್ಲಸ್ ಎ ಏನಾಗುತ್ತೆ 2A ಆಗುತ್ತೆ. 3D ಪ್ಲಸ್ 4D ಕೂಡಿಸಿದರೆ 7D ಆಗುತ್ತೆ. ಈಕ್ವಲ್ಸ್ ಇದನ್ನು ಗುಣಿಸೋಣ. ಇಲ್ಲಿ 5 ಇಂಟು ಎ 5A ಪ್ಲಸ್ 5 ಇಂಟು ಡಿ 5D. ನಂತರ 5Aಯನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ, 7Dಯನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಏನಾಯ್ತಲ್ಲಿ 2A 5A ಈ ಕಡೆ ಬಂದ ತಕ್ಷಣ ಮೈನಸ್ 5A ಆಯಿತು. ಹಾಗೆ 5Dಯನ್ನು ಬರೆದು ಅದ್ರ ಜೊತೆಗೆ ಇದನ್ನು ತಗೊಳ್ಳೋಣ 7Dಯನ್ನು. 5D ಮೈನಸ್ 7D ಆಯಿತು. 2A ಮೈನಸ್ 5A ಅಂತಂದರೆ ಎಷ್ಟಾಯಿತು ಮೈನಸ್ 3A ಆಯಿತು. ಈಕ್ವಲ್ಸ್ 5D ಮೈನಸ್ 7D ಮೈನಸ್ 2D ಆಯಿತು. ಇಲ್ಲಿ ಎರಡೂ ಕಡೆಗೆ ನೀವು ಮೈನಸನ್ನು ತೆಗಿಬೋದು, ಪ್ಲಸ್ ಮಾಡ್ಕೋಬೇಕು. ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಏನಾಯಿತು 3A ಈಕ್ವಲ್ಸ್ 2D ಆಯಿತು. ಈಗ ಇಲ್ಲಿ ಎ ಜಾಗದಲ್ಲಿ D ಮೈನಸ್ 1ಅನ್ನು ಹಾಕೋಣ. ಏನಾಗುತ್ತೆ 3 ಇಂಟು D ಮೈನಸ್ 1 ಈಕ್ವಲ್ಸ್ 2D ಆಯಿತು. ಇದು 1ರಿಂದ ಅಂತ ಬರೆಯೋಣ. ಹಿಂಗೆ ಸಿಕ್ತು ನಮಗಿದು 1ರಿಂದ. ನಂತರ ಇಲ್ಲಿ ಗುಣಿಸೋಣ. 3 ಇಂಟು ಡಿ 3D ಮೈನಸ್ 3 ಇಂಟು 1 3. ಏನಾಯಿತು 3 ಇಂಟು ಡಿ 3D ಆಯಿತು. ಮೈನಸ್ ಹಾಕೋಣ. 3 ಇಂಟು 1 3 ಈಕ್ವಲ್ಸ್ 2D ಆಯಿತು. ಈಗ ಮೈನಸ್ 3ಅನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡೋಣ ಮತ್ತು 2Dಯನ್ನು ಈ ಕಡೆ ತಗೊಳ್ಳೋಣ. ಏನಾಗುತ್ತೆ 3D ಮೈನಸ್ 2D ಈಕ್ವಲ್ಸ್ 3 ಆಯಿತು. 3D ಮೈನಸ್ 2D ಅಂತಂದರೆ D ಈಕ್ವಲ್ಸ್ 3 ಆಯಿತು. ಈಗ ನಮಗೆ D ಬೆಲೆ ಸಿಕ್ತು. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ಮೊದಲನೇದನ್ನು ಬರ್ಕೊಂಡು ಅಲ್ಲಿ D ಬೆಲೆಯನ್ನು ಹಾಕಿದರೆ ನಮಗೆ A ಬೆಲೆ ಸಿಗತ್ತೆ. ಬರ್ಕೊಳ್ಳೋಣ. A ಈಕ್ವಲ್ಸ್ ಏನಿದೆ D ಮೈನಸ್ 1 ಇದೆ. A ಈಕ್ವಲ್ಸ್ D ಮೈನಸ್ 1. A ಈಕ್ವಲ್ಸ್ ಏನಾಯಿತು D ವ್ಯಾಲ್ಯೂ 3 ಹಾಕೋಣ. ಮೈನಸ್ 1 ಈಕ್ವಲ್ಸ್ ಎಷ್ಟು ಬಂತು 2 ಬಂತು. D ವ್ಯಾಲ್ಯೂ 3 ಬಂತು. A ವ್ಯಾಲ್ಯೂ 2 ಬಂತು. ಈಗ ನಾವು ಎಷ್ಟು ಪದಗಳನ್ನಾದರೂ ಬರೀಬೋದು. ಈಗ A ಈಕ್ವಲ್ಸ್ ಬರೆಯೋಣ. A ಈಕ್ವಲ್ಸ್ ಎಷ್ಟು 2, D ಈಕ್ವಲ್ಸ್ 3. ಶ್ರೇಣಿಯ ಪದಗಳನ್ನು ಬರಿಬೇಕಂತಂದರೆ A1 ಅಂದರೆ A ಮೊದಲ ಪದ ಎಷ್ಟದು 2. A2 ಅಂತಂದರೆ A1 ಪ್ಲಸ್ ಡಿ ಎಷ್ಟು 2 ಪ್ಲಸ್ ಡಿ ಎಷ್ಟಿದೆ 3 ಆಗುತ್ತೆ. A1 ಪ್ಲಸ್ ಡಿ ಅಂದರೆ 2 ಪ್ಲಸ್ 3 ಈಕ್ವಲ್ಸ್ 5. ಈಗ A3 ಈಕ್ವಲ್ಸ್ A2 ಪ್ಲಸ್ ಡಿ. A2 ಎಷ್ಟು 5 ಪ್ಲಸ್ 3 ಡಿ 3 ಇದೆ. 5 ಪ್ಲಸ್ 3 8 ಆಯಿತು. ಈಗ ಸಮಾಂತರ ಶ್ರೇಣಿ ಏನಾಯಿತು ಸಮಾಂತರ ಶ್ರೇಣಿ ಏನಾಗುತ್ತೆ 2 5 8 ಇತ್ಯಾದಿ. 2 5 8 ಹೀಗೆ ನೀವು ಎಷ್ಟು ಪದಗಳನ್ನಾದರೂ ಕಂಡುಹಿಡಿಬೋದು.
ಇಲ್ಲಿ 2, 5, 8 ಇತ್ಯಾದಿ. ಇದು ನಮಗೆ ದೊರೆತಂತಹ ಶ್ರೇಣಿ. ನಮಗೆ ಎ ಬೆಲೆ 2 ಸಿಕ್ಕಿದೆ, ಡಿ ಬೆಲೆ 3 ಸಿಕ್ಕಿದೆ ಮತ್ತು ಸಮಾಂತರ ಶ್ರೇಣಿ 2, 5, 8 ಇತ್ಯಾದಿ. ಇಲ್ಲಿ ಕೊಟ್ಟಂತಹ ಸಂಬಂಧಕ್ಕೆ ಅನುಗುಣವಾಗಿ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದ್ವಿ. ಸಮಾಂತರ ಶ್ರೇಣಿ 2, 5, 8 ಇತ್ಯಾದಿ. ಈಗ 5ನೇ ಮುಖ್ಯ ಪ್ರಶ್ನೆ. 10ನೇ ಪ್ರಶ್ನೆ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಅಂದರೆ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಇದು ನಿಮಗೆ ಗೊತ್ತಿದೆ, ಕೋ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಮೇಯ. ಈ ಪ್ರಮೇಯವನ್ನು ನೀವು ತರಗತಿಯಲ್ಲಿ ಕಲ್ತಿರ್ತೀರ. ಸರಿಯಾಗಿ ಇದನ್ನು ಸಾಧಿಸುವ ವಿಧಾನವನ್ನು ತಿಳ್ಕೊಂಡು ನೀವು ಇದನ್ನು ಸಾಧಿಸಿದರೆ ನಿಮಗೆ 4 ಮಾರ್ಕ್ಸ್ ಕಂಪ್ಲೀಟ್ ಸಿಗುತ್ತೆ.